ವೀಕ್ಷಕರೇ, ಇದು ನಾವು ಹೋಗುತ್ತಿರುವ ಒಂದು ಜಾಗ ಬಂದು ಗಾಳಿಗುಡ್ಡ ಕ್ಯಾತನಮಕ್ಕೆ ಅಂತ. ನಾವು ಸಾಮಾನ್ಯವಾಗಿ ಸಂದರ್ಶಿಸುವ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಚಿಕ್ಕಮಗಳೂರು, ಈ ಒಂದು ದೇವಸ್ಥಾನದಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ನಿಮಗೆ ಇಲ್ಲಿಗೆ ಬರಬೇಕಂದ್ರೆ ಹೊರನಾಡು ಬಸ್ ಸ್ಟಾಪಿಂದ ಭಾಳಷ್ಟು ಜೀಪ್ಗಳು ಬರ್ತಾ ಇರ್ತವೆ. ಅದಿಲ್ಲ ಅಂದರೂ ನೀವು ಆಟೋನಲ್ಲಿ ಅಲ್ಲಿಂದ ಬರುವ ಈ ಒಂದು ಮೇನ್ ರೋಡು, ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ಒಂದು ಹೋಟೆಲ್ ಇದೆ. ಇಲ್ಲಿ ಬಂದರೆ ನಿಮಗೆ ಜೀಪಿನ ಸೌಕರ್ಯ ಸಿಗ್ತದೆ. ನೋಡಿ, ಎಷ್ಟೊಂದು ಜನ ಇಲ್ಲಿ ಕಾರುಗಳನ್ನ ನಿಲ್ಲಿಸಿ ಈ ಥರ ಜೀಪ್ಗಳಲ್ಲಿ ಹೋಗಿದ್ದಾರೆ. ಆ ಹೋಟೆಲ್ನ ಫೋನ್ ನಂಬರ್ ಕೂಡ ಅಲ್ಲಿದೆ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಆರಾಮಾಗಿ ನಿಮಗೆ ಜೀಪ್ನ ಕಳಿಸ್ತಾರೆ. ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ ಗಾಳಿಗುಡ್ಡ. ಭಾಳ ಬ್ಯೂಟಿಫುಲ್ ಪ್ಲೇಸ್. ನಿಮಗೆ ಹೊರನಾಡಲ್ಲಿ ಇಳ್ಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲ ಇರುತ್ತೆ. ಆರಾಮಾಗಿ ರೂಮ್ಗಳಿದ್ದಾವೆ, ಒಳ್ಳೊಳ್ಳೆ ರೂಮ್ಗಳಿವೆ. ಅಲ್ಲಿ ಬಂದು ಹೊರನಾಡು ಅನ್ನಪೂರ್ಣೇಶ್ವರಿನ ಸಂದರ್ಶಿಸಿ ಅಲ್ಲಿಂದ ಒಂದು ದಿವಸ ಇಲ್ಲಿಗೆ ಆರಾಮಾಗಿ ಬರಬಹುದು. ಈ ಒಂದು ಜೀಪ್ನಲ್ಲಿ ಹೋಗುವಾಗ ಎಲ್ಲ ಮಣ್ಣಿನ ರಸ್ತೆ, ಹಳ್ಳ ಕೊಳ್ಳ ದಾಟಿಕೊಂಡು ಈ ಒಂದು ಪಾಯಿಂಟಿಗೆ ಬರಬೇಕಾಗುತ್ತೆ. ಇದೇ ಮೇನ್ ಪಾಯಿಂಟು. ಇಲ್ಲಿಂದ ಸುಮಾರು ಒಂದು 3/4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ ಮೇಲಷ್ಟೇ. ಆರಾಮಾಗಿ ಹೋಗ್ಬೋದು. ಎಂಥ ವಯಸ್ಸಾದವ್ರು ಕೂಡ ಹೋಗ್ಬೋದು, ಆರಾಮಾಗಿದೆ. ಬಂದ ಕಾರುಗಳನ್ನೆಲ್ಲ ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಹೋಗ್ತಾ ದಾರಿನಲ್ಲಿ ಮನಮೋಹಕವಾದ ವಾತಾವರಣ ಇದೆ. ಅದನ್ನೆಲ್ಲ ನೋಡಿಕೊಂಡು ನಾವು ಮೇಲೆ ಹತ್ಬೋದು. ಗಾಳಿಗುಡ್ಡ. ನೀವು ಇಲ್ಲಿ ಬಂದು ಹೋಗಲು ಏನು ಜಾಸ್ತಿ ಸಮಯ ಬೇಕಾಗೋದಿಲ್ಲ. ಕಮ್ಮಿ ಅಂದರೆ ಒಂದು 3 ಗಂಟೆ ಅವಧಿಯಲ್ಲಿ ಇದನ್ನೆಲ್ಲ ನೋಡಿಕೊಂಡು ನೀವು ಹೊರನಾಡಕ್ಕೆ ತಿರುಗಿ ವಾಪಸ್ ಹೋಗಬಹುದು. ಇದೊಂದು ಸ್ವಲ್ಪ ಹತ್ಬೇಕಷ್ಟೇ, ಬೇರೆ ಏನಿಲ್ಲ. ನೋಡಿ ಹೇಗಿದೆ ವಾತಾವರಣ, ಹೇಗಿದೆ ನೋಡೋದಕ್ಕೆ ಲುಕ್ಕು. ಈ ಒಂದು ಗಾಳಿಗುಡ್ಡ ಬಂದು ಗಾಳಿಗುಡ್ಡ ಕ್ಯಾತನಮಕ್ಕೆ ಹಿಲ್ಸ್ ಅಂತ ಕರೀತಾರೆ. ಇದು ಚಿಕ್ಕಮಗಳೂರು ಜಿಲ್ಲೆ, ಕರ್ನಾಟಕ, ಇಂಡಿಯಾದಲ್ಲಿದೆ. ಭಾಳ ಹಿತವಾದ ವಾತಾವರಣ, ತಂಪಾದ ಗಾಳಿ ಬೇರೆ ಜಾಸ್ತಿ ಇಲ್ಲಿ ಹೊಡೆಯೋದ್ರಿಂದ ಮೋಸ್ಟ್ಲಿ ಇದಕ್ಕೆ ಗಾಳಿಗುಡ್ಡ ಅಂತ ಹೆಸರಿಟ್ಟಿರ್ಬೋದು ಅಂತ ಕಾಣುತ್ತೆ. ಇದೇ ನೋಡಿ ವ್ಯೂ ಪಾಯಿಂಟ್, ಗಾಳಿಗುಡ್ಡ ವ್ಯೂ ಪಾಯಿಂಟ್ ಇದೇನೇ. ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಪ್ರಕೃತಿ ಸೌಂದರ್ಯ ನೋಡಿ ಸವಿಯೋದಕ್ಕೋಸ್ಕರ ಇಲ್ಲಿ ಸುತ್ತಲೂ ಚೇರ್ಗಳು ಹಾಕಿದ್ದಾರೆ. ಇಲ್ಲಿ ಕೂತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಕೂತಿದ್ದು ಆರಾಮಾಗಿ ನೋಡಿಕೊಂಡು ಹೋಗಬಹುದು. ಈ ಒಂದು ಜಾಗದಲ್ಲಿ ಹೋಮ್ ಸ್ಟೇ,
ಭಾಳಷ್ಟು ಇದ್ದಾವೆ, ಭಾಳ ಬ್ಯೂಟಿಫುಲ್ ವ್ಯೂನಲ್ಲಿದ್ದಾವೆ. ಬೇಕಾದ್ರೆ ಅಲ್ಲಿ ಬಂದು ಇಳ್ಕೊಬೋದು. ಅವರು ಎಲ್ಲ ಥರ ಸೌಕರ್ಯನ ನಿಮ್ಗೆ ಕೊಡ್ತಾರೆ. ಅವರೇ ಜೀಪಲ್ಲಿ ಬಂದು ಇದನ್ನು ಕರ್ಕೊಂಡೋಗಿ ಕರ್ಕೊಂಡೋಗಿ ತೋರಿಸ್ತಾರೆ. ಹೋಮ್ ಸ್ಟೇ ಅವರು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಾವು ಕೂಡ ಅಷ್ಟೇ ಹೊರನಾಡು ದೇವಸ್ಥಾನಕ್ಕೆ ಬಂದು ತಾಯಿಯನ್ನು ದರ್ಶನ ಮಾಡಿ ಆರಾಮಾಗಿ ಅಲ್ಲಿನ ಫ್ರೀ ಮೀಲ್ಸ್ ಊಟವನ್ನು ದೇವಸ್ಥಾನದ ಪ್ರಸಾದವನ್ನು ಸ್ವೀಕರಿಸಿ ರಾತ್ರಿ ಅಲ್ಲೇ ಮಲಗಿದ್ದು ಬೆಳಗ್ಗೆ 7 ಗಂಟೆಗೆಲ್ಲ ಹೊರನಾಡಿಂದ ಆಟೋನಲ್ಲಿ ನಾನು ಶಾಪ್ ತೋರಿಸ್ನೆಲ್ಲ ಆ ಶಾಪ್ ಹತ್ರ ಬಂದು ಅಲ್ಲಿಂದ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರೆ ಅವರು ಜೀಪ್ ಕಳಿಸ್ತಾರೆ, ಬಂದು ನೋಡ್ಕೊಂಡು ಹೋಗ್ಬೋದು. ಸೌಂದರ್ಯ, ಪ್ರಕೃತಿ ಸೌಂದರ್ಯ ತುಂಬಿ ತುಳುಕ್ತಾ ಇದೆ. ಕಾಲಲ್ಲಿ ಶಕ್ತಿ ಇರುವ ಯುವಕರು ಇಲ್ಲಿಂದ ನಡ್ಕೊಂಡು ಭಾಳ ದೂರ ಟ್ರೆಕ್ಕಿಂಗ್ ಮಾಡ್ತಾರೆ. ಎಲ್ಲ ತಗೋರು ಬರ್ಬೋದು, ಫ್ಯಾಮಿಲಿಯವರು ಮಕ್ಕಳು ಬರೀ ಎಲ್ಲ ಬರ್ಬೋದು, ಆರಾಮಾಗಿ, ಏನು ತೊಂದರೆ ಇಲ್ಲ. ಅಷ್ಟು ಚೆನ್ನಾಗಿದೆ. ಬೆಂಗಳೂರಿನಿಂದ ಹೊರನಾಡು ಇಲ್ಲಿಗೆ ಸಾಕಷ್ಟು ಬಸ್ಗಳು ಇದ್ದಾವೆ. ಯಾಕೆ ಅಂದರೆ ಇಲ್ಲಿಗೆ ಡೈರೆಕ್ಟು ಟ್ರೈನ್ ಸೌಕರ್ಯ ಇಲ್ಲ. ತಾವುಗಳು ಬೆಂಗಳೂರಿನಿಂದ ಹೊರನಾಡಿಗೆ ಬಂದು ಇಲ್ಲಿ ಬಂದರೆ ಆರಾಮಾಗಿ ವಸತಿ ರೂಮ್ಗಳು ಏನು ತೊಂದರೆ ಇಲ್ಲ. ದೇವಸ್ಥಾನದ್ದೇ ಭಾಳಷ್ಟು ಇದ್ದಾವೆ, ಪ್ರೈವೇಟು ಇದ್ದಾವೆ. ಅಲ್ಲೆಲ್ಲರೂ ನೀವು ರಾತ್ರಿ ಹಾಲ್ಟ್ ಆಗ್ಬೋದು. ದೇವಸ್ಥಾನದಲ್ಲಿ ಉಚಿತವಾದ ಪ್ರಸಾದ ಸಿಗುತ್ತೆ, ಮಾಡಿಕೊಂಡು ಅಲ್ಲೇ ಹಾಲ್ಟ್ ಇದ್ದು ಬೆಳಗ್ಗೆನೇ ಈಜೊಂದು ಜಾಗಕ್ಕೆ ಬಂದರೆ ಭಾಳ ಸಂತೋಷ ಆಗುತ್ತೆ. ಒಳ್ಳೆ ಸ್ವರ್ಗಕ್ಕೆ ಓಟ್ ಬರೋ ಥರ ಆಗುತ್ತೆ. ಬನ್ನಿ, ಇಂಥ ಜಾಗಗಳನ್ನ ದಯವಿಟ್ಟು ನೋಡಿ. ನಮ್ಮ ಕರ್ನಾಟಕದಲ್ಲಿರುವ ಹೆಮ್ಮೆಯ ಒಂದು ತಾಣ ಗಾಳಿಗುಡ್ಡ, ಕ್ಯಾತನಮಕ್ಕಿ. ಗಾಳಿಗುಡ್ಡ, ಕ್ಯಾತನಮಕ್ಕಿ ಎರಡು ಒಂದೇ ಜಾಗಕ್ಕೆ ಕರೀತಾರೆ. ಟ್ರೆಕ್ಕಿಂಗ್ ಮಾಡೋರ್ಗಂತೂ ಒಳ್ಳೆ ಸ್ವರ್ಗ ಸಿಕ್ಕದ ಹಾಗೆ. ಇಲ್ಲಿ ಭಾಳ ಜನ ಬಂದು ಫುಲ್ಲು ಅವ್ರಿಗೆ ಯಾವ ಜಾಗ ಹೋಗ್ಬೇಕು ಎಲ್ಲ ರೌಂಡ್ ಇರ್ತಾರೆ. ನೋಡಿ ಎಷ್ಟೋ ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಿನಿಂದ ಬಂದವರಿಗೆ ಇದೊಂದು ಅದ್ಭುತ ಅನುಭವ. ಅವರು ಯಾವಾಗಲೂ ಜನಸಂದಣಿ, ಟ್ರಾಫಿಕ್ಕು ಇದರಲ್ಲಿರೋರಿಗೆ ಈ ಜಾಗ ನೋಡಿದ್ರೆ ಏನೋ ಒಂದು ಸಂತೋಷ ಆಗುತ್ತೆ. ಇದೇ ಹೊರನಾಡಿಂದ ಬಂದು ನಿಂತ್ಕೊಳ್ಳೋಂಥ ಒಂದು ಸ್ಪಾಟ್ ಇದು. ವೆಹಿಕಲ್ಗಳೆಲ್ಲ ಇಲ್ಲಿ ಬಿಟ್ಟಾದ್ಮೇಲೆ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಒಂದು ಜಾಗದಿಂದ ಒಂದು ಫಾಲ್ಸ್ ಕೂಡ ಇದೆ, ಅದು ನಡ್ಕೊಂಡು ಬರ್ಬೋದು ನೋಡಿಕೊಂಡು.
ಇವರೆಲ್ಲ ಫಾಲ್ಸ್ಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅಲ್ಲಿ ಜಾತಮಕ್ಕಿಗೆ ಹೋಗಿದ್ರ ಅಲ್ಲಿ ಅಲ್ಲಿ ಫಾಲ್ಸ್ಗೆ ಹೋಗಿದ್ವಿ ಸರ್. ಫಾಲ್ಸ್ ವ್ಯೂ ಪಾಯಿಂಟ್ ಅಲ್ಲಿ ಇದೆಯಾ? ವ್ಯೂ ಪಾಯಿಂಟ್ ಹೋಗೋ ದಾರಿ ವ್ಯೂ ಪಾಯಿಂಟ್. ಹೋಮ್ ಸ್ಟೇಗಳು ಭಾಳ ಇದ್ದಾವೆ. ಆರಾಮಾಗಿ ಬಂದು ಹೋಮ್ ಸ್ಟೇನಲ್ಲೂ ಇಳ್ಕೊಬರ್ತಾವುಗಳು. ನಮ್ಮ ಗಾಳಿಗುಡ್ಡ ನೋಡಿದಾಯಿತು. ಕಡಿದಾದ ಈ ಒಂದು ಕಚ್ಚಾ ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಬೇರೆ ಕೆಲವರೆಲ್ಲ ನಡ್ಕೊಂಡೇ ಬರ್ತಾರೆ. ಹೊರನಾಡಿಂದ ಇಲ್ಲಿಗೆ ನಡ್ಕೊಂಡೇ ಬರ್ತಾರೆ. ನಿಮಗೆ ಜೀಪ್ ಚಾರ್ಜ್ ಬಂದು ಜೀಪಿನ ಬೆಲೆ ಕರ್ಕೊಂಬರೋದಕ್ಕೆ ಹೆಚ್ಚು ಕಡಿಮೆ 1,500 ರೂಪಾಯಿ ಕೇಳ್ತಾರೆ. ಅದರಲ್ಲಿ ಜೀಪಲ್ಲಿ ಸಫಿಷಿಯೆಂಟಾಗಿ 8-10 ಜನ ಕುತ್ಕೋಬೋದು. ಭಾಳ ಟಫಾಗಿದೆ ರೋಡು. ನಾನು ಕೂಡ ಭಾಳ ವರ್ಷಗಳಿಂದ ಇಲ್ಲಿ ಬರಬೇಕು ಅಂತ ಕಡೆಗೆ ಇವತ್ತು ನನ್ನ ಆಸೆ ಕೈಗೂಡ್ತು. ಭಾಳ ಸಂತೋಷ ಆಯಿತು. ನಮ್ಮ ಮನೆಯವರು ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಬಂದಿದ್ದೆ. ಅವರು ಕೂಡ ಭಾಳ ಸಂತೋಷಪಟ್ಟರು. ಈ ಥರ ಒಂದು ವಾತಾವರಣವನ್ನು, ಪ್ರಕೃತಿ ಸೌಂದರ್ಯನ ನೋಡೋಕ್ಕೆ ಪುಣ್ಯ ಮಾಡಿರಬೇಕು. ಅಲ್ಲಿನ ಮನೆಗಳು ನೋಡಿ ಎಷ್ಟು ಒಂಥರ ಡಿಸೈನು, ಅವ್ರು ನೋಡೋಕ್ಕೆ ಒಂದು ಚಂದ, ಅಷ್ಟು ಚೆನ್ನಾಗಿರುತ್ತೆ. ಮಣ್ಣಿನ ರಸ್ತೆ ಮುಗೀತು. ಇನ್ನೇನು ಹತ್ರ ಬಂದು ಸೇಮ್ ಆ ಹೋಟೆಲ್ ಹತ್ರ. ಇದೆ ಆರ್ಚ್, ಗಾಳಿಗುಡ್ಡ ಹೋಗೋದಕ್ಕೆ ಆರ್ಚ್ ಇದೆಲ್ಲ, ಗೋಪುರ ಇದ್ದೇನೆ. ನನ್ನ ಈ ಒಂದು ವಿಡಿಯೋಗೆ ತಮ್ಮ ತೃಪ್ತಿ ಇರಲಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ.